ಎಷ್ಟು ನಿಜ ಅನಿಸುತ್ತೆ. ನಮ್ಮ ಸಹೋದರರು ಅಲ್ಲಿ ಎಲ್ಲರೂ ಕೂಡ ರಣರಂಗದಲ್ಲಿದ್ದಾರೆ. ನಾವೇಕೆ ಇಲ್ಲಿ ಸುಮ್ಮನೆ ನಿಂತಿರೋದು? ನಾವು ಯಾಕೆ ಹೋಗಬಾರ್ದು? ಹಾಗೆ ನಮಗೆ ಸ್ವಾತಂತ್ರ್ಯ ಬೇಕು, ಇಲ್ಲ ಸಾವು ಕೊಡಿ, ಎರಡರಲ್ಲಿ ಒಂದು ಕೊಡಿ ಅಂತಕ್ಕಂಥದ್ದನ್ನು ಅವರು ಕೇಳ್ತಾರೆ. ಪ್ರೀತಿಯ ಕೇಳುಗರೆ, ಮಾಹಿತಿ ಖಜಾನೆಯಲ್ಲಿ ಕೇಳಿ ಸ್ವಾತಂತ್ರ್ಯ ಬಾನಿನಲ್ಲಿ ಭಗತ್ ಸಿಂಗ್ ಅವರ ಡೈರಿಯಿಂದ ಆಯ್ದ ಘಟನೆಗಳ ಪಕ್ಷಿ ನೋಟ. ಸ್ವಾತಂತ್ರ್ಯೋತ್ಸವದ ವಿಶೇಷ ಪ್ರಸಾರ ಕೇಳಿ ಸ್ವಾತಂತ್ರ್ಯ ಬಾನಿನಲ್ಲಿ ಭಗತ್ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಸ್ವಾತಂತ್ರ್ಯ ಬಾನಿನಲ್ಲಿ ಭಗತ್ ಸಿಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಕಳೆದ ಸಂಚಿಕೆಯಲ್ಲಿ ಪ್ರಮುಖ ವ್ಯಕ್ತಿಗಳು, ಸ್ವಾತಂತ್ರ್ಯ ಹೋರಾಟದ ಬಗ್ಗೆ, ಹಾಗೆ ಈ ಹೋರಾಟದಲ್ಲಿ ಭಗತ್ ಸಿಂಗ್ ಅವರ ಮಹತ್ವ ಏನು ಅಂತ ತಿಳಿಸೋದಕ್ಕೋಸ್ಕರ ಹಲವಾರು ಹೇಳಿಕೆಗಳ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಅದನ್ನು ಇವತ್ತಿನ ಸಂಚಿಕೆಯಲ್ಲೂ ಕೂಡ ಒಂದಿಷ್ಟು ವಿವರಣೆಯನ್ನು ನೀಡೋದು ಬಾಕಿ ಇದೆ. ಅದನ್ನು ಮುಂದುವರಿಸುವಂತಹ ಪ್ರಯತ್ನವನ್ನು ಮಾಡೋಣ. ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಮೊಟ್ಟ ಮೊದಲಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸಂದರ್ಭದಲ್ಲಿ ನಮ್ಮೆಲ್ಲ ಕೇಳುಗರು ಶಾಂತಿಯುತವಾಗಿ, ಹಾಗೆ ಯಾರಿಗೂ ಕೂಡ ತೊಂದರೆ ಉಂಟು ಮಾಡದಾಗಿ ಹಬ್ಬದ ಆಚರಣೆಯನ್ನು ಮಾಡಬೇಕೆಂದು ನಿಮ್ಮ ಮೆಚ್ಚಿನ ವಾಹಿನಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತದೆ. ಇದಿಷ್ಟೇ ಅಲ್ಲದೆ ಧ್ವನಿವರ್ಧಕಗಳ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡದೇ ಇದ್ದರೂ ಕೂಡ ಒಂದಿಷ್ಟು ಪ್ರಮಾಣದಲ್ಲಿ ಮನೋರಂಜನೆಗೋಸ್ಕರ ಮಾತ್ರವೇ ಇದನ್ನು ಬಳಸಿಕೊಂಡು ಯಾರಿಗೂ ಕೂಡ ತೊಂದರೆ ಉಂಟಾಗದ ರೀತಿಯಲ್ಲಿ ಧ್ವನಿವರ್ಧಕಗಳನ್ನು ಬಳಸಬೇಕೆಂದು ನಾವು ಕೇಳಿಕೊಳ್ತೇವೆ. ಹಾಗೆ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಗೌರಿ ಗಣೇಶ ತಮ್ಮೆಲ್ಲರಿಗೂ ಕೂಡ ಸುಖ ಶಾಂತಿಯನ್ನು ತರಲಿ, ನೆಮ್ಮದಿಯನ್ನು ತರಲಿ. ಹಾಗೆ ನೀವು ಅಂದುಕೊಂಡಂತಹ ಕಾರ್ಯಗಳೆಲ್ಲವೂ ಕೂಡ ಯಶಸ್ವಿಯಾಗಲಿ ಅಂತಕ್ಕಂತಹ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾವು ಭಗತ್ ಸಿಂಗ್ ಅವರ ಹೋರಾಟದಲ್ಲಿ ಈ ಹೇಳಿಕೆಗಳು ಎಷ್ಟು ಮಹತ್ವ ಅನ್ನೋದನ್ನು ತಿಳ್ಕೊಳ್ಳೋಣ. ಅಂದರೆ ಹೋರಾಟ ಅಂತಕ್ಕಂಥದ್ದು ಶಾಂತಿಯುತವಾಗಿದ್ದರೆ ಅದು ಒಂದು ರೀತಿಯ ಹೋರಾಟ, ಆದರೆ ಕ್ರಾಂತಿಕಾರಕ ಹೋರಾಟವು ಅದು ಮತ್ತೊಂದು ಭಾಗವಾಗಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಸೊ ಭಯೋತ್ಪಾದಕತೆ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇರತಕ್ಕಂಥದ್ದು ನಾವು ಕೊಡ್ತಾ ಇರತಕ್ಕಂತಹ ಪ್ರೋತ್ಸಾಹದಿಂದ. ಏನಪ್ಪ ಹೀಗೆ ಮಾತಾಡ್ತಾ ಇದ್ದಾನೆ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಹೌದು ಸ್ನೇಹಿತರೆ, ಈಗ ನಮ್ಮ ದೇಶದ ಬಗ್ಗೆ ನಾವೇ ಗುಟ್ಟನ್ನು ಬಿಟ್ಕೊಟ್ರೆ ಬೇರೆ ದೇಶದವರಿಗೆ ಅದು ನಮ್ಮ ದಡ್ಡತನ ಆಗುತ್ತೆ. ಈಗ ನಮ್ಮ ಈ ಪಾಕಿಸ್ತಾನ ಮತ್ತು ನಮ್ಮ ಮಧ್ಯೆ ಏನು ನಡೀತು ಗಲಾಟೆ, ಆ ಸಂದರ್ಭದಲ್ಲಿ ನಮ್ಮ ರಾಜಕೀಯ ನಾಯಕರೇ ಎಷ್ಟು ವಿಷಯಗಳನ್ನ ಅವರಿಗೆ ಬಿಟ್ಕೊಟ್ರು. ನೀವು ಸರಿಯಾಗಿ ಮಾಡಲಿಲ್ಲ, ಸೈನಿಕರು ಸರಿಯಾಗಿ ಕಾರ್ಯನಿರ್ವಹಿಸಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಆಡಿದ್ರು. ಇವೆಲ್ಲ ತಪ್ಪು. ಯಾಕಂದರೆ ನಾವು ಎಲ್ಲೇ ಇರ್ಬೋದು, ನಮ್ಮದು ಕರ್ನಾಟಕ ಇರ್ಬೋದು, ಬೇರೆ ಯಾವುದೇ ರಾಜ್ಯ ಇರ್ಬೋದು, ಅದು ಬೇರೆ ವಿಷಯ. ಎಲ್ಲೇ ಆದರೂ ಅವ್ರಿಗೆ ಕನ್ನಡ ಬರಲ್ಲ ಅಂತ ನೀವೇನು ನೆಗ್ಲೆಕ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಈಗಿನ ಕಾಲದಲ್ಲಿ ತಂತ್ರಜ್ಞಾನ ಎಲ್ಲ ಮುಂದುವರೆದಿದೆ. ನಾವೇನು ಮಾತಾಡ್ತೀವಿ ಅದು ಟ್ರಾನ್ಸ್ಲೇಟ್ ಕೂಡ ಆಗುತ್ತೆ. ಸೊ ಹಾಗಾಗಿ
ಮೀಡಿಯಾಗಳ ಮುಂದೆ ಮಾತಾಡುವಾಗ ಎಲ್ಲರೂ ಕೂಡ ಎಚ್ಚರ ವಹಿಸಬೇಕು. ಭಯೋತ್ಪಾದಕತೆಗೆ ಪ್ರೋತ್ಸಾಹ ಕೊಡೋದಲ್ಲ, ಅದನ್ನು ನಿರ್ಮೂಲನೆ ಮಾಡೋದಕ್ಕೆ ನಾವು ಪ್ರಯತ್ನ ಪಡಬೇಕಾಗಿದೆ. ಇನ್ನು ಕೆಲವರ ಭಾವನೆ ಹೇಗಿತ್ತು ಅಂದರೆ, ಲೂಯಿಸ್ ತತ್ವದಿಂದ ಸರ್ಕಾರದಲ್ಲಿ ಕ್ರಾಂತಿಗಳು ಹುಟ್ಟುಕೊಳ್ತು ಅಂತಕ್ಕಂಥದ್ದು ಹಲವಾರು ಶತಮಾನಗಳಿಂದ ಇದೆ. ಆದರೆ ಮೂಲ ವಿಷಯ ಏನು ಅಂದರೆ, ಲೂಯಿಸ್ನಿಂದ ಅದು ಆ ತತ್ವಗಳು ಹುಟ್ಕೊಂಡಿಲ್ಲ. ಬದಲಾಗಿ ಸರ್ಕಾರದ ನಿರಂಕುಶ ಆಡಳಿತ ಏನಿದೆ, ಆ ಆಡಳಿತದಿಂದ ಹುಟ್ಕೊಂಡಿತ್ತು. ಒಬ್ಬರು ಏನು ಹೇಳ್ತಾರೆ, ಇಲ್ಲ ಶಾಂತಿಯುತವಾಗಿ ಎದುರಿಸೋಣ ಅಂತಾರೆ. ಮತ್ತೊಬ್ಬರು ಇಲ್ಲ ಕ್ರಾಂತಿಯುತವಾಗಿ ಮಾಡಬೇಕು ಅಂತಾರೆ. ಇವೆರಡರ ಮಧ್ಯೆ ಏನಾಗುತ್ತೆ, ಹೇಗೆ ಆಡಳಿತವನ್ನು ನಡೆಸಬೇಕು ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ ಅಂತಕ್ಕಂಥದ್ದು ಬ್ರಿಟಿಷರ ಭಾವನೆ ಆಗಿರುತ್ತೆ. ಸೊ ಈ ಭಾವನೆಗೆ ಅವಕಾಶ ಮಾಡಿಕೊಟ್ಟಿದ್ದೇ ನಮ್ಮವರು. ಯಾಕಂದರೆ ನಾವು ಸರಿಯಾದ ಸಮಯದಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳದೇ ಇರೋ ಕಾರಣದಿಂದ ಇವತ್ತಿಗೂ ಕೂಡ ನಾವು ವಿದೇಶಿಯರ ಜೊತೆಯಲ್ಲಿ ಮಾಡಿಕೊಂಡಿರ್ತಕ್ಕಂಥ ಒಪ್ಪಂದಗಳು ನಮಗೆ ಮಾರಕವಾಗಿರ್ತಕ್ಕಂಥದ್ದು ನಾವು ಎಲ್ಲರೂ ಕೂಡ ಈಗಾಗಲೇ ಇತಿಹಾಸದಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಸೊ ಅದನ್ನು ಬೇಕಾದ್ರೆ ನೀವು ಮುಂದಿನ ದಿನಗಳಲ್ಲಿ ನಾವು ಕೂಡ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಬೇಕಾದ್ರೆ ಮಾಡ್ತೀವಿ. ಆದರೆ ಅಂತಹ ಒಪ್ಪಂದಗಳೇನಿರ್ತವೆ, ಆ ಒಪ್ಪಂದಗಳಿಂದ ಜನಸಾಮಾನ್ಯರಾಗತಕ್ಕಂತಹ ನೋವುಗಳ ಬಗ್ಗೆಯೂ ಕೂಡ ನಮ್ಮ ಸರ್ಕಾರಗಳು ಯೋಚನೆ ಮಾಡಬೇಕಾಗಿತ್ತು. ಆದರೆ ಅವ್ರಿಗೇನು ಬೇಕಾಗಿತ್ತು, ಅವರ ಕೇವಲ ರಾಜಕೀಯ ಬೇಳೆ ಬೇಯಬೇಕಾಗಿತ್ತು. ಸೊ ಆದ್ದರಿಂದ ಮಾತ್ರ ಅವ್ರ ಬೇಳೆನ ಬೇಯಿಸ್ಕೊಂಡ್ರು, ನಮ್ಮನ್ನು ನಡು ನೀರಲ್ಲಿ ಕೈ ಬಿಟ್ಟರು. ಸೊ ಇದು ನಮ್ಗೆ ಅರ್ಥನೇ ಆಗಲಿಲ್ಲ. ನಾವು ಇವತ್ತು ಮಾತಾಡ್ತೀವಿ ಅಷ್ಟೇ. ಸೊ ಮಾತಾಡೋದ್ರಿಂದ ಏನೂ ಆಗಲ್ಲ, ಆದರೆ ಕಾರ್ಯರೂಪಕ್ಕೆ ತರಬೇಕು. ಆ ಯೋಜನೆಗಳು ಏನಿರ್ತವೆ ಅವುಗಳನ್ನ ಕಾರ್ಯರೂಪಕ್ಕೆ ತಂದಾಗ ಮಾತ್ರ ನಮ್ಮಲ್ಲಿ ಇರ್ತಕ್ಕಂತಹ ಅಸೂಯೆಗಳು, ಒಬ್ಬರನ್ನ ಕಂಡ್ರೆ ಒಬ್ಬರ ಆಗದೇ ಇರತಕ್ಕಂತಹ ರೀತಿ ನೀತಿಗಳು, ಹಾಗೆ ನಮ್ಮ ತತ್ವಗಳು ಇವೆಲ್ಲವೂ ಕೂಡ ಬದಲಾಗಬೇಕು. ನಾವೆಲ್ಲರೂ ಕೂಡ ಒಂದು ಅಂತಕ್ಕಂಥದ್ದನ್ನು ಕೇವಲ ಸ್ವಾತಂತ್ರ್ಯ ದಿನಾಚರಣೆ ದಿನ, ಗಣರಾಜ್ಯೋತ್ಸವ ದಿನ ಹೇಳಿದ್ರೆ ಮಾತ್ರ ಸಾಲದು. ಅದನ್ನು ಪ್ರತಿನಿತ್ಯ ನಾವು ಪಾಲಿಸಬೇಕಾಗಿದೆ. ಆಗಿನ ಕಾಲದ ಆಡಳಿತ ಏನಿತ್ತು, ರಾಜಪ್ರಭುತ್ವ ಅಂತಕ್ಕಂಥದ್ದು, ಇದು ತುಂಬಾ ಕೊಳಕಾದಂತಹ ಸ್ಥಿತಿಯಲ್ಲಿತ್ತು. ಅಂದರೆ ಕೆಲವೇ ಮಂದಿಗೆ ಇದರಲ್ಲಿ ಅವಕಾಶ ಇತ್ತು. ಸಂವಿಧಾನ ರೂಪುಗೊಂಡ ನಂತರ ಸರ್ವರಿಗೂ ಕೂಡ ಇಲ್ಲಿ ಸಮಾನವಾದಂತಹ ಅವಕಾಶಗಳು ಸಿಗ್ತಾ ಇರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಇಲ್ಲಿ ಗುರುತಿಸ್ಬೋದು. ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾಡಿದಂತಹ ಸಂವಿಧಾನ ಏನಿದೆ, ಆ ಸಂವಿಧಾನಕ್ಕೆ ಅನುಸಾರವಾಗಿ ನಾವು ನಡೆದುಕೊಳ್ಬೇಕಾಗಿದೆ. ಇವತ್ತು ಸಂವಿಧಾನದಲ್ಲಿ ಇರ್ತಕ್ಕಂತಹ ಕಾನೂನುಗಳಿಗೆ ಬೆಲೆ ಇಲ್ಲದ ರೀತಿ ನೀತಿಗಳು ಉಟ್ಕೊಂಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಈ ಕ್ರಾಂತಿಕಾರಿ ಹೋರಾಟಗಳೇನಿದೆ, ಇದನ್ನು ನಮ್ಮ ಹೃದಯ ಮತ್ತು ಆತ್ಮವನ್ನು ಇದಕ್ಕೋಸ್ಕರ ನಾವು ಮೀಸಲಿಡಬೇಕಾಗಿದೆ. ಕ್ರಾಂತಿಕಾರಿ ಹೋರಾಟ ಅಂದ ತಕ್ಷಣ ನಾವು ಹೋಗಿ ಬಡಿದಾಡೋದಲ್ಲ, ಬದಲಾಗಿ ಸರ್ಕಾರಗಳಿಗೆ ಅಥವಾ ನಮ್ಮನ್ನಾಳುವಂತಹ ಆಡಳಿತ ವ್ಯವಸ್ಥೆಗೆ ನಾವು ಇದರ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಬೇಕು. ಹಾಗೆ ಸಾಕಷ್ಟು ಸಂಘಟನೆಗಳು ಈ ಕುರಿತಂತೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ಪತ್ರಿಕೆಗಳಲ್ಲಿ ಓದಿ ತಿಳ್ಕೊಂಡಿದ್ದೀರಿ. ಸೊ ಆ ಸಂಘಟನೆಗಳು ಯಾವ್ಯಾವು ಅನ್ನೋದು ಬೇಡ, ಆದರೆ ಎಲ್ಲರೂ ಕೂಡ ಸಮಾನವಾದಂತಹ ಒಂದು ಹೋರಾಟದಲ್ಲಿ ತೊಡ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಕೂಡ ಬೆಂಬಲಿಸಬೇಕು. ಹಾಗೆ ಅವರ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ನಮಗೂ ಕೂಡ ಒಂದು ಒಳ್ಳೆಯ ವ್ಯವಸ್ಥೆ ರೂಪುಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇವೆಲ್ಲದರ ನಡುವೆ ಮನುಷ್ಯ ಅಂತಕ್ಕಂಥವನು ಒಂದು ಸಮಾಜಕ್ಕೆ ಪ್ರವೇಶ ಮಾಡ್ತಾನೆ. ಅವನು ಪ್ರವೇಶ ಮಾಡಿದ್ದು ಸಮಾಜಕ್ಕೆ ಕೆಟ್ಟದ್ದು ಮಾಡಬೇಕು ಅಂತಲ್ಲ, ಬದಲಾಗಿ ಆತನಿಗೆ ಅಥವಾ ಆಕೆಗೆ ಸಿಗಬೇಕಾದಂತಹ ನೈಸರ್ಗಿಕ ಹಾಗೂ ನಾಗರಿಕ ಹಕ್ಕುಗಳು ಅಂತಕ್ಕಂಥದ್ದು. ಇಲ್ಲಿ ನೈಸರ್ಗಿಕ ಹಕ್ಕುಗಳು ಎಂದರೆ
ವಾಸ್ತವವಾಗಿ ಆಕೆಗೆ ಸಿಗಬೇಕಾದಂತಹ ಹಕ್ಕುಗಳು. ಒಂದು ಸಮಾಜದಲ್ಲಿ ಆತನನ್ನು ಗುರುತಿಸೋದಕ್ಕೆ, ಹಾಗೆ ಆತನ ವ್ಯವಸ್ಥಿತವಾದ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ. ಆದರೆ ಇನ್ನು ನಾಗರಿಕ ಹಕ್ಕುಗಳು ಅಂದರೆ ಆತನು ತನ್ನ ಅವಶ್ಯಕತೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ, ಆಕೆ ಅಥವಾ ಆತ ಯಾರೇ ಇರ್ಬೋದು, ಅವರು ಅವಕಾಶಗಳನ್ನು ಬಳಸ್ಕೊಂಡು ತಮ್ಮ ಅನುಕೂಲಕರ ಸ್ಥಿತಿಯನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಇದು ತುಂಬಾ ಸಹಾಯಕವಾದದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು ಪ್ರಮುಖವಾದ ಮತ್ತೊಂದು ಅಂಶ ಅಂದರೆ ತೆರಿಗೆಗಳು ಅಂತಕ್ಕಂಥದ್ದು. ಆಗಿನ ಕಾಲದಲ್ಲಿ ಬ್ರಿಟಿಷರಿರ್ಬೋದು, ಬೇರೆ ಯಾವುದೇ ರಾಜಪರಂಪರೆಗಳು ಹಾಗೆ ಸರ್ಕಾರಗಳಿರ್ಬೋದು, ಇವತ್ತಿಗೂ ಕೂಡ ಹಲವಾರು ತೆರಿಗೆಗಳನ್ನು ವಿಧಿಸ್ತವೆ. ಆ ತೆರಿಗೆಗಳನ್ನು ಕಟ್ಟಲೇಬೇಕು ಅಂತಕ್ಕಂತಹ ಒತ್ತಡ ಇರ್ಬೋದು. ಹಾಗೆ ಸಾಕಷ್ಟು ಜನ ಇದರಿಂದ ನೋವಿಗೆ ಶರಣಾಗಿರ್ತಕ್ಕಂಥದ್ದು. ಅರಮನೆ, ಸೆರೆಮನೆ ಇವೆರಡರ ನಡುವೆಯೂ ಕೂಡ ವ್ಯತ್ಯಾಸ ಇಲ್ಲದೆ ಇರುವಂತಹ ಸ್ಥಿತಿಗೆ ಬಂದಿದ್ದಾರೆ. ಅಂದರೆ ಬಡವರನ್ನ ನೇರವಾಗಿ ತೆರಿಗೆಗಳನ್ನ ವಸೂಲಿ ಮಾಡ್ತಕ್ಕಂಥದ್ದು, ಅದು ತೆರಿಗೆ ಕೊಡಲಿಲ್ಲ ಅಂತ ಪೀಡಿಸ್ತಕ್ಕಂಥದ್ದು, ಹಾಗೆ ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ. ಇವತ್ತಿಗೂ ಕೂಡ ಹಲವಾರು ತೆರಿಗೆಗಳನ್ನು ಹಾಕ್ತಾ, ಇವತ್ತು ಪರೀಕ್ಷಾ ಶುಲ್ಕಕ್ಕೂ ಕೂಡ ತೆರಿಗೆಗಳನ್ನ ಹಾಕ್ತಾರೆ ಅಂದರೆ ಅದನ್ನು ನೀವೇ ಯೋಚನೆ ಮಾಡಿ, ಎಷ್ಟರ ಮಟ್ಟಿಗೆ ನಮ್ಮ ಒಂದು ವ್ಯವಸ್ಥೆ ಇದೆ ಅನ್ನೋದನ್ನು ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಲಿಲ್ಲ ಅಂದರೆ ಇವತ್ತು ನಮ್ಮ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆದರೂ ಕೂಡ ನಮಗೆ ನೆಮ್ಮದಿಯುತ ಜೀವನ ಸಿಗಲಿಲ್ಲ ಅಂದರೆ ಅದರಲ್ಲೇನು ಅರ್ಥ ಇದೆ ಅಲ್ವಾ? ಇವತ್ತು ಒಂದು ಪರೀಕ್ಷಾ ಶುಲ್ಕಕ್ಕೂ ಕೂಡ ತೆರಿಗೆ ಹಾಕ್ತಾರೆ ಅಂದರೆ ಬೇರೆ ಯಾವುದಕ್ಕಾರ ಹಾಕಲಿ ಬಿಡಿ, ಪರೀಕ್ಷಾ ಶುಲ್ಕಕ್ಕೆ ಹಾಕ್ಬೇಕು ತೆರಿಗೆ ಅಲ್ವಾ? ಇದನ್ನು ನಾನು ಕೇಳೋದು. ಸೊ ಇದು ತಪ್ಪು ಅನಿಸ್ಬೋದು ನಿಮಗೆ. ಸೊ ಯಾಕೆಂದರೆ ಎಷ್ಟೋ ಜನರಿಗೆ ಪರೀಕ್ಷೆ ಶುಲ್ಕ ಕಟ್ಟೋದಕ್ಕೂ ಇಲ್ಲದೇ ಇರತಕ್ಕಂಥ ಪರಿಸ್ಥಿತಿ ಇದೆ. ಸೊ ಸರ್ಕಾರಗಳು ಕೊಡ್ತಕ್ಕಂತಹ ಈ ಅನುದಾನಗಳೇನಿದೆ, ಅಂದರೆ ವಿದ್ಯಾರ್ಥಿ ಸ್ಕಾಲರ್ಶಿಪ್ಗಳೇನಿದೆ, ಅದನ್ನು ಸರಿಯಾದ ಸಮಯಕ್ಕೆ ಕೊಟ್ಟರೆ ಅವ್ರಿಗೆ ಅನುಕೂಲ ಆಗುತ್ತೆ. ಸೊ ಅವ್ರು ಯಾವಾಗಲೂ ಕೊಟ್ಟರೆ ಅದರಿಂದ ಏನು ಅನುಕೂಲ ಆಗುತ್ತೆ? ಹಾಗಾದರೆ ಇದೆಲ್ಲವನ್ನು ಕೂಡ ನಾವು ಯೋಚನೆ ಮಾಡಬೇಕು. ಇವತ್ತು ಶಾಲೆಗೆ ಬನ್ನಿ ಅಂತಾರೆ, ಆದರೆ ಶಾಲೆಯನ್ನೇ ಮುಚ್ಚಿಸ್ತಕ್ಕಂಥ ಪರಿಸ್ಥಿತಿ ಬಂದಿದೆ, ಮುಚ್ಚಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಹೋರಾಟ ಕೂಡ ನಮ್ಮ ವಿದ್ಯಾರ್ಥಿ ಸಂಘಟನೆಗಳು ಮಾಡ್ತಾ ಇದ್ದಾರೆ. ಸೊ ಇವೆಲ್ಲದರ ಮಧ್ಯೆ ನಾವು ಬದುಕನ್ನು ರೂಪಿಸ್ಕೋಬೇಕಾಗಿದೆ. ಇವತ್ತು ನಮಗೆ ಸಾಕಷ್ಟು ಸವಾಲುಗಳಿದೆ. ಸ್ವಾತಂತ್ರ್ಯ ಬಂದಿರ್ಬೋದು, ಆದರೆ ಸವಾಲುಗಳು ಖಂಡಿತವಾಗ್ಲೂ ಇದ್ದೇ ಇದೆ. ಆ ಸವಾಲುಗಳನ್ನೆಲ್ಲ ಮೆಟ್ಟಿ ನಿಂತಾಗ ಮಾತ್ರ ನಮಗೆ ಜಯ ಸಿಗೋದಕ್ಕೆ ಸಾಧ್ಯ. ಇವತ್ತು ಹಲವಾರು ವ್ಯವಸ್ಥೆಗಳಿಂದ ನಮಗೆ ಉದ್ಯೋಗ ಸಿಗದೇ ಇರತಕ್ಕಂತಹ ಪರಿಸ್ಥಿತಿ. ಸೊ ಅಲ್ಲಿ ಕಾಲಕ್ಕೆ ಉದ್ಯೋಗದ ನೋಟಿಫಿಕೇಷನ್ಗಳು ಏನು ಹೊರಡಿಸ್ದೇ ಇರೋದ್ರಿಂದ ಇವತ್ತು ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದರ ಬಗ್ಗೆ ನಾವೆಲ್ಲರೂ ಕೂಡ ಗಂಭೀರವಾಗಿ ಯೋಚಿಸಬೇಕಾಗಿದೆ. ಅದಕ್ಕಾಗಿ ನಮ್ಮ ಭಗತ್ ಸಿಂಗ್ ಅವರು ಒಂದು ಮಾತು ಹೇಳ್ತಾರೆ, ನಾವು ಶಾಂತಿ ಅಂತ ಇಲ್ಲಿ ಹೇಳ್ತಾ ಇದ್ದೇವೆ, ಇಲ್ಲ ನನಗೆ ಸಾವು ಕೊಡಿ, ಇಲ್ಲ ಸ್ವಾತಂತ್ರ್ಯ ಕೊಡಿ. ಅಲ್ಲಿ ನನ್ನ ಸಹೋದರರು ರಣರಂಗದಲ್ಲಿ ಹೋರಾಡ್ತಾ ಇದ್ದಾರೆ, ನಾವೇಕೆ ಇಲ್ಲಿ ಸುಮ್ಮನೆ ನಿಂತಿದ್ದೇವೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಈ ಮಾತೆಷ್ಟು ನಿಜ ಅಲ್ವಾ? ನಾವು ಶಾಂತಿ ಅಂತಕ್ಕಂತಹ ಮಂತ್ರವನ್ನು ಜಪಿಸ್ತಾ ಇದ್ದೇವೆ, ಬದಲಾಗಿ ನಮ್ಗೆ ಯಾಕೆ ಇನ್ನೂ ಕೂಡ ಬುದ್ಧಿ ಬಂದಿಲ್ಲ? ಅವರು ಅಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದಾರೆ, ಉತ್ತರದಿಂದ ಶಸ್ತ್ರಾಸ್ತ್ರಗಳಿಂದ ನಮ್ಮ ಮೇಲೆ ದಾಳಿ ಆಗ್ತಾ ಇದೆ. ಆ ದಾಳಿ ಆಗ್ತಾ ಇದ್ದರೂ ಕೂಡ ನಾವೇಕೆ ಸುಮ್ಮನಿದ್ದೇವೆ? ಇದರ ಬಗ್ಗೆ ನಾವು ಯಾಕೆ ಯೋಚಿಸ್ತಾ ಇಲ್ಲ? ರಕ್ತಪಾತಗಳು ಹರಿತಾ ಇದೆ, ಆದರೂ ಕೂಡ ನಮ್ಮವರು ಯಾಕೆ ಸುಮ್ಮನೆ ಇದ್ದಾರೆ ಅಂತಕ್ಕಂಥದ್ದು ಭಗತ್ ಸಿಂಗ್ ಅವರು ಹೇಳ್ತಕ್ಕಂತಹ ಮಾತು. ಅಂದರೆ ಭಗತ್ ಸಿಂಗ್ ಅವರ ಈ ಮಾತು ನೋಡಿ ಎಷ್ಟು ನಿಜ ಅನಿಸುತ್ತೆ. ನಮ್ಮ ಸಹೋದರರು
ಅಲ್ಲಿ ಎಲ್ಲರೂ ಕೂಡ ರಣರಂಗದಲ್ಲಿದ್ದಾರೆ. ನಾವೇಕೆ ಇಲ್ಲಿ ಸುಮ್ಮನೆ ನಿಂತಿರೋದು? ನಾವು ಯಾಕೆ ಹೋಗಬಾರ್ದು? ಹಾಗೆ ನಮಗೆ ಸ್ವಾತಂತ್ರ್ಯ ಬೇಕು, ಇಲ್ಲ ಸಾವು ಕೊಡಿ, ಎರಡರಲ್ಲಿ ಒಂದು ಕೊಡಿ ಅಂತಕ್ಕಂಥದ್ದನ್ನು ಅವರು ಕೇಳ್ತಾರೆ. ನಿಜಕ್ಕೂ ಕೂಡ ಈ ಮಾತನ್ನು ಕೇಳಿದಾಗ ನಿಜಕ್ಕೂ ಕೂಡ ಆಗಿನ ಕಾಲದ ನಮ್ಮ ಸ್ವಾತಂತ್ರ್ಯ ಹೋರಾಟ ಹೇಗಿತ್ತು ಅನ್ನೋದರ ಬಗ್ಗೆ ನಮ್ಗೆ ಅರಿವೇ ಇಲ್ವೇನೋ ಅಂತ ಅನಿಸುತ್ತೆ. ಈಗಿನ ಒಂದು ಸ್ಥಿತಿನೇ ಆಗಿದೆ ಬಿಡಿ. ಕೆಲವರು ಏನೇನೋ ಮಾತಾಡ್ತಾರೆ, ಹಾಗೆ ಸ್ವಾತಂತ್ರ್ಯ ಹೋರಾಟಗಾರರನ್ನು ಟೀಕಿಸ್ತಕ್ಕಂಥದ್ದು, ಅವರ ರಾಜಕೀಯ ಬೆಳವಣಿಗೆಗಾಗಿ ಅವ್ರು ಏನು ಬೇಕಾದರೂ ಮಾಡ್ತಾರೆ ಅಂತಕ್ಕಂತಹ ಸ್ಥಿತಿ ತಲುಪಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬೇಸರದ ವಿಷಯ. ಇನ್ಮೇಲಾದರೂ ಇದರ ಬಗ್ಗೆ ಗಂಭೀರವಾದ ಯೋಚನೆಯನ್ನು ಮಾಡಬೇಕಾಗಿದೆ. ಮುಂದುವರೆದು ಮತ್ತೊಂದು ಮಾತನ್ನು ಹೇಳ್ತಾರೆ. ಇಲ್ಲಿ ಗುಲಾಮಗಿರಿಯಲ್ಲಿ ನಾವು ಬದುಕಬೇಕಾಗಿದೆಯಾ? ಶಾಂತಿಯುತವಾಗಿ ಅಂದರೆ ನಾವು ಯಾವಾಗಲೂ ಕೂಡ ಅವರು ಹೇಳಿದ ರೀತಿಯಲ್ಲಿ ನಾವು ಕೇಳಿಕೊಂಡು ನಾವು ಇರಬೇಕಾ ಅಂತಕ್ಕಂತಹ ಪ್ರಶ್ನೆಯನ್ನು ಕೇಳ್ತಾರೆ. ಶಾಂತಿ ಶಾಂತಿ ಅಂತಿರಲ್ವ, ಆ ಶಾಂತಿ ಅಷ್ಟು ಸಿಹಿಯಾಗಿದೆಯಾ? ಹಾಗೆ ನಿಮಗೆ ಜೀವನ ಅನ್ನೋದು ಬೇಡವಾ? ನೀವು ಬದುಕೋಕ್ಕೆ ಆಸೆ ಇಲ್ವಾ? ನಿಮ್ಮ ಅವಕಾಶಗಳನ್ನು, ನಿಮ್ಮ ಹಕ್ಕುಗಳನ್ನು ಕಸಿದುಕೊಳ್ತಾ ಇದ್ದಾರೆ ಅಂದಾಗ ನೀವು ಅದನ್ನು ಪಡ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಶಕ್ತಿ ಇಲ್ವಾ ಅಂತಕ್ಕಂತಹ ಮಾತನ್ನು ಹೇಳ್ತಾರೆ. ನಿಜಕ್ಕೂ ಕೂಡ ನಾವು ಆಗಿನ ಕಾಲದಲ್ಲಿ ಗುಲಾಮರಾಗಿದ್ವಿ, ಬ್ರಿಟಿಷರಿಗೆ ಗುಲಾಮರಾಗಿ ನಾವು ಇದ್ದದ್ದು ಇದು ನಿಮ್ಮೆಲ್ರಿಗೂ ಗೊತ್ತಿದೆ, ಈಗಾಗಲೇ ತಿಳ್ಕೊಂಡಿದ್ದೀರಿ. ಸಾಕಷ್ಟು ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ಲಭಿಸಿರ್ತಕ್ಕಂಥದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ತಕ್ಕಂತಹ ವಿಷಯ. ಇಲ್ಲಿ ಭಗತ್ ಸಿಂಗ್ ಅವರು ಹೇಳ್ತಕ್ಕಂತಹ ಈ ಮಾತೇನಿದೆ ಇದು ಬಹಳಷ್ಟು ಸತ್ಯ ಅಂತ ಅನಿಸುತ್ತೆ. ಯಾಕಂದರೆ ಆಗಿನ ಕಾಲದ ಹೋರಾಟಗಳು ಆಗಿದ್ವು. ಕೆಲವೊಂದು ಹೋರಾಟಗಳು ತೀವ್ರಗಾಮಿ, ಮಂದಗಾಮಿ ಅಂತಕ್ಕಂತಹ ಹೋರಾಟಗಳೇನಿವೆ ಇವು ಎಷ್ಟೋ ಜನರನ್ನು ಬಲಿ ತಗೊಳ್ತು. ಹಾಗೆ ಎಷ್ಟೋ ಜನ ತಮ್ಮ ಕುಟುಂಬವನ್ನು ಕಳ್ಕೊಂಡ್ರು. ಇವೆಲ್ಲದರ ನಡುವೆ ನಮಗೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಲಭಿಸ್ತು. ಇನ್ನು ಸರ್ವಿಕ್ ಹೆನ್ರಿ ಅವರು ಒಂದು ಮಾತನ್ನು ಹೇಳ್ತಾರೆ. ಶ್ರಮದ ಹಕ್ಕು ಅಂತಕ್ಕಂಥದ್ದು ಏನಿದೆ ಅದನ್ನು ನಮಗೆ ಬೇರೆಯವರು ಬಂದು ಕಲಿಸುವಂಥ ಅವಶ್ಯಕತೆ ಇಲ್ಲ. ಅದನ್ನು ನಾವು ಉತ್ಪಾದಿಸಿದ ವಸ್ತುಗಳನ್ನು ನಮಗೆ ಖರೀದಿ ಮಾಡೋದಕ್ಕೆ ಹಕ್ಕು, ಬೇರೆಯವರು ಬಂದು ಹೇಳುವಂತಹ ಅವಶ್ಯಕತೆ ಇಲ್ಲ. ಹಾಗೆ ಸ್ವರ್ಗದಿಂದ ಇದನ್ನು ಹೇಳೋದಕ್ಕೆ ಬೇರೆ ಯಾರ ಅವಶ್ಯಕತೆಯೂ ನಮಗಿಲ್ಲ. ನಾವು ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕೆ ಪ್ರಮುಖವಾಗಿ ಈ ಉತ್ಪಾದನಾ ಕ್ಷೇತ್ರದಲ್ಲಿ ನಮ್ಮ ಶ್ರಮವನ್ನು ಅಳಿಯೋದಕ್ಕೆ ಅವ್ರು ಯಾರು ಅಂತಕ್ಕಂತಹ ಪ್ರಶ್ನೆಯನ್ನು ಕೇಳ್ತಾರೆ. ನಿಜಕ್ಕೂ ಕೂಡ ಆಗಿನ ಕಾಲದ ಉತ್ಪಾದನೆಗಳು ಏನಿದ್ವು ಅವು ಕೂಡ ಅವರ ಅನುಮತಿಯನ್ನು ತಗೋಬೇಕಾಗಿತ್ತು. ನಾವು ಇಷ್ಟು ಖರೀದಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಮೊದಲೇ ನಿಗದಿ ಮಾಡಬೇಕಾಗಿತ್ತು. ಇವೆಲ್ಲ ಇತ್ತು. ಆದರೂ ಕೂಡ ನಮ್ಮ ಹೋರಾಟಗಾರರು ಆಹಾರ ಇಲ್ಲದೆ ಏನೂ ಕೂಡ ತಿನ್ನೋದಕ್ಕೆ ಇಲ್ಲದೇ ಇರತಕ್ಕಂತಹ ಪರಿಸ್ಥಿತಿಯಲ್ಲೂ ಕೂಡ ಹೋರಾಟ ಮಾಡಿದ್ದಾರೆ. ಹಾಗೆ ಬೇರೆಯವರ ಮನೆಗಳಲ್ಲಿ ಅಡಗಿದ್ದಾಗ ಅಂತಹ ಸಂದರ್ಭದಲ್ಲಿಯೂ ಕೂಡ ಬಹಳಷ್ಟು ಜನ ಅವರಿಗೆ ಸಹಾಯ ಮಾಡಿದ್ದಾರೆ. ಇನ್ನು ಕೆಲವರು ಇಲ್ಲೇ ಇದ್ದಾರೆ ತಗೊಳ್ಳಿ, ಹುಡುಕಿಕೊಳ್ಳಿ, ಇಟ್ಕೊಳ್ಳಿ ಅಂತಕ್ಕಂತಹ ಒಂದು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದ್ದಾರೆ. ಅಂದರೆ ಅವರೇ ತೋರಿಸ್ಕೊಡೋದು ದಾರಿನ ಬ್ರಿಟಿಷರ ಒಂದು ಅಧಿಕಾರಿಗಳಿಗೆ. ಇದೆಲ್ಲ ಎಷ್ಟು ಅಮಾನವೀಯ ಅಂತ ಅನಿಸುತ್ತೆ ಅಲ್ವಾ? ನಮ್ಮ ಭಾರತೀಯರೇ ಹೀಗೆ ಮಾಡಿದ್ರೆ ಮತ್ತೆ ಸ್ವಾತಂತ್ರ್ಯ ಅನ್ನೋದು ಹೇಗೆ ಸಿಗೋದಕ್ಕೆ ಸಾಧ್ಯ ಅಲ್ವಾ? ಏನೇ ಆಗಲಿ, ಇನ್ನು ಮುಂದೆ ಆದರೂ ಈ ಸಂಚಿಕೆಯನ್ನು ಕೇಳಿದ ಮೇಲಾದರೂ ಸ್ವಲ್ಪ ಬದಲಾದರೆ ಇದಕ್ಕೂ ಕೂಡ ಒಂದು ಅರ್ಥ ಇರುತ್ತೆ. ಭಗತ್ ಸಿಂಗ್ ಅವರ ಈ ಶ್ರಮ, ಭಗತ್ ಸಿಂಗ್ ಅವರ ಆ ಬೆವರು, ಆ ರಕ್ತ ನಮ್ಮ ಇಡೀ ಭಾರತ ದೇಶದ ಪ್ರತಿಯೊಬ್ಬರಿಗೂ ಕೂಡ ಅನ್ನ ಕೊಟ್ಟಿದೆ. ಇದನ್ನು ನಾನು ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಬರೀ ಭಗತ್ ಸಿಂಗ್ ಅವರೊಬ್ಬರದೇ ಅಲ್ಲ, ಇಡೀ ದೇಶ ನಾಯಕರ ಎಷ್ಟೊಂದು ರಕ್ತ
ಇವತ್ತು ನಮ್ಮನ್ನು ನಾಗರಿಕರನ್ನಾಗಿ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕೆ, ಹಾಗೆ ನಮಗೆ ಬೇಕಾದಂತಹ ಸವಲತ್ತುಗಳನ್ನು ಪಡ್ಕೊಳ್ಳೋದಕ್ಕೆ, ವಿಜೃಂಭಣೆಯಿಂದ ಹಬ್ಬಗಳನ್ನ ಆಚರಣೆ ಮಾಡೋದಕ್ಕೆ, ಈ ಹಬ್ಬಗಳನ್ನ ಆಚರಣೆ ಮಾಡೋದಕ್ಕೂ ಕೂಡ ಬ್ರಿಟಿಷರು ನಿರ್ಬಂಧ ಆಗ್ತಾಯಿದ್ರು ಅಲ್ವಾ? ಆದರೆ ಇವತ್ತು ನಾವು ಸ್ವತಂತ್ರವಾಗಿ ನಮ್ಮ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸೊ ಇನ್ಮೇಲೆ ಆದರೂ ಇದರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗಿದೆ. ಧರ್ಮವನ್ನು ಮೀರಿದಂತಹ ಒಂದು ಆಚರಣೆ ಗಣಪತಿ ಹಬ್ಬವಾಗಲಿ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಶಾಂತಿಯುತವಾದ ಜೀವನ ಸಾಗಲಿ ಅಂತಕ್ಕಂಥ ಆಶಯದೊಂದಿಗೆ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಮಾಹಿತಿ ಖಜಾನೆಯನ್ನು ಕೇಳ್ತಾ ಇರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ, ಆ ಗಣಪತಿ ತಮ್ಮೆಲ್ಲರನ್ನ ಆಶೀರ್ವದಿಸಲಿ ಅಂತಕ್ಕಂಥ ಪ್ರಾರ್ಥನೆಯೊಂದಿಗೆ ಜೈ ಹಿಂದ್.